ಶರತ್, ಹಿತ ಹೇಗಿದ್ದಾಳಪ್ಪ? ಏನಾದರೂ ಇಂಪ್ರೂವ್ಮೆಂಟ್ ಕಾಣ್ತಾ ಇದೆಯಾ? ಇಲ್ಲಪ್ಪ, ಅವಳಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಶರತ್, ನಮ್ ಹಿತಾಪುಟ್ಟಿಗೆ ಪ್ರಜ್ಞೆ ಬಂತಪ್ಪ? ಈಗ ಅವಳು ಆರಾಮಾಗಿದ್ದಾಳಲ್ವಾ? ಇಲ್ಲಮ್ಮ, ಅವಳಲ್ಲಿ ಯಾವ ಚೇಂಜಸ್ಸು ಇಲ್ಲ. ಅಯ್ಯೋ ದೇವ್ರೆ, ನಮ್ಮ ಹಿತಾಪುಟ್ಟಿ ಬೇಗ ಹುಷಾರಾಗ್ಲಿ ಅಂತ ಇಡೀ ರಾತ್ರಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇದ್ದೆ. ಆದ್ರೂ ಆ ದೇವ್ರಿಗೆ ಯಾಕೆ ನಮ್ಮ ಮೇಲೆ ಇನ್ನೂ ದಯೆ ತೋರ್ತಾ ಇಲ್ವೋ? ಇಲ್ಲಪ್ಪ ಶರತ್, ನಮ್ಮ ಹಿತನ ಇಂಥ ಸ್ಥಿತಿಲಿ ನೋಡೋದಕ್ಕೆ ನನಗೆ ಆಗ್ತಾ ಇಲ್ಲ ಕಣೋ. ಬಹುಶಃ ನಾವು ದೇವ್ರಿಗೆ ಸಲ್ಲಿಸ್ತಾ ಇರೋ ಪೂಜೆ ಸಾಲ್ತಿಲ್ಲ ಅಂತ ಕಾಣುತ್ತೆ. ನಾನು ಈಗಲೇ ದೇವಸ್ಥಾನಕ್ಕೆ ಹೋಗಿ ನಮ್ಮ ಹಿತನ ಹೆಸರಲ್ಲಿ ಹರಕೆ ತೀರಿಸಿ ಬರ್ತೀನಿ. ಅಮ್ಮ, ನೀವು? ಹೌದಪ್ಪ ಶರತ್, ನಮ್ಮ ಹಿತ ಹುಷಾರಾಗ್ತಾಳೆ ಅಂದ್ರೆ ಅದಕ್ಕೋಸ್ಕರ ನಾನು ಏನ್ ಮಾಡೋದಕ್ಕೆ ರೆಡಿ ಆಗಿದ್ದೀನಪ್ಪ. ನಮ್ಮ ಹಿತನ್ಗಿಂತ ನನಗೆ ಯಾವುದು ಹೆಚ್ಚಲ್ಲ ಶರತ್. ಅವಳು ಬೇಗ ಗುಣವಾಗ್ಲಿ, ಅವಳ ಹಿತಕ್ಕೋಸ್ಕರ ಮಹಾಮೃತ್ಯುಂಜಯ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದ್ರೆ ತೀರ್ಥ ನಮ್ಮ ಹಿತನ ಮೇಲೆ ಬಿದ್ರೆ ಅವಳು ಆದಷ್ಟು ಬೇಗ ಗುಣ ಆಗ್ತಾಳೆ ಶರತ್. ಸರಿ ಮಾಡಬೇಕಾ? ನಡಿ ಹೋಗೋಣ, ನಾನು ನಿನ್ ಜೊತೆ ಬರ್ತೀನಿ. ಬೇಡಿ, ನೀವು ಬರೋದು ಬೇಡ. ನೀವು ಇಲ್ಲೇ ಇದ್ದು ಹಿತನ ಕಡೆ ಗಮನ ಕೊಡೋದು ಒಳ್ಳೇದು. ಪಾಪ ಶರತ್ ನೋಡಿ, ರಾತ್ರಿ ಎಲ್ಲ ಹಿತನ್ ನೋಡ್ಕೊಂಡು ಹೇಗೆ ಸ್ವರ್ಗ ಹೋಗಿದ್ದಾನೆ ಅಂತ. ಇಂಥ ಸಮಯದಲ್ಲಿ ನೀವು ಇವನ್ ಜೊತೆ ಇರೋದು ಒಳ್ಳೇದಲ್ವಾ? ನಾನೊಬ್ಳೇ ಹೋಗಿ ಬರ್ತೀನಿ, ಆದಷ್ಟು ಬೇಗ ಬಂದ್ಬಿಡ್ತೀನಿ. ಬರ್ತೀನಪ್ಪ ಶರತ್.